ಸಿದ್ಧರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಮಹಾಭಾರತದ ಆತ್ಮೀಯ ಪ್ರೇಕ್ಷಕರೇ, ವೀಕ್ಷಕರೇ, ಆಸಕ್ತರೇ, ವಿಮರ್ಶಕರೇ, ಹಿಂದಿನ ಸಂಚಿಕೆಯಲ್ಲಿ ನಾವು ಮಾತನಾಡಿದ್ದೇವೆ ಉದ್ಯೋಗ ಪರ್ವದ ಮುಕ್ತಾಯವನ್ನು ಕುರಿತು. ಉದ್ಯೋಗ ಪರ್ವದ ಕೊನೆಯಲ್ಲಿ ಹೇಗೆ ಕೃಷ್ಣ ಕರ್ಣನನ್ನು ಭೇದಿಸಿದ್ದಾರೆ ಹಾಗೂ ಕುಂತಿ ಪಾತ್ರದ ಪ್ರವೇಶದಿಂದ ಏನು ಸಾಧನೆ ಆಯಿತು ಅನ್ನುವುದನ್ನು. ಇದೀಗ ಯುದ್ಧ ಪಂಚಕದ ಮೊಟ್ಟ ಮೊದಲನೆಯ ಪರ್ವ ಭೀಷ್ಮ ಪರ್ವವನ್ನು ಆರಂಭ ಮಾಡ್ತಾ ಇದ್ದೇವೆ. ಅದರಲ್ಲಿ ಈಗಾಗಲೇ ಮಾತನಾಡಿದಂತೆ ಬಹುದೀರ್ಘವಾಗಿರತಕ್ಕಂಥ, ಬಹಳ ಸನಾತನವಾಗಿರತಕ್ಕಂಥ, ತುಂಬ ವಿಶ್ವವ್ಯಾಪ್ತಿಯಾಗಿರತಕ್ಕಂಥ ಚಿಂತನೆ ಭಗವದ್ಗೀತೆಗೆ ಸಂಬಂಧಪಟ್ಟಿದ್ದು. ಹೀಗಾಗಿ ನಾವು ಭಗವದ್ಗೀತೆಯನ್ನು ಕುರಿತು ಕೆಲವು ಸಂಚಿಕೆಗಳನ್ನು ಮಾತನಾಡೋಣ. ಕನಿಷ್ಠ ಒಂದು 18 ಸಂಚಿಕೆಗಳನ್ನಾದರೂ ಅಧ್ಯಾಯವೊಂದಕ್ಕೆ ಒಂದು ಸಂಚಿಕೆಯಾಗಿ ಬಳಸಿಕೊಳ್ಳೋಣ ಅಂತ ಸದ್ಯಕ್ಕೆ ಅಂದ್ಕೊಳ್ತಾ ಇದ್ದೀನಿ. ಒಂದೊಂದು ಅಧ್ಯಾಯದಿಂದ 1-2 ಶ್ಲೋಕಗಳನ್ನಾದರೂ 3 ಶ್ಲೋಕಗಳನ್ನಾದರೂ ತಗೊಳ್ಳೋಣ ಅನ್ನುವುದು ಯೋಚನೆ. ಹೀಗಾಗಿ ಭಗವದ್ಗೀತೆಯನ್ನು ಆರಂಭ ಮಾಡುವುದಕ್ಕಿಂತ ಮುನ್ನ ಈ ಭೀಷ್ಮ ಪರ್ವದ ಪ್ರಾರಂಭದಲ್ಲಿ ನಡೆಯತಕ್ಕಂಥ ಒಂದು ಘಟನೆಯನ್ನು ಕುರಿತು ನಾನು ಮಾತನಾಡ್ತೀನಿ ಅಂತ ಹೇಳಿದ್ದೆ. ಇದೀಗಿನ ಸಂಚಿಕೆಯನ್ನು ಆರಂಭ ಮಾಡೋಣವೇ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ವ್ಯಾಸಂ ವಾಗ್ದೇವೀಂಚೈವ ತತೋ ಜಯಮುದೀರಯೇತ್. ದುರ್ಯೋಧನ ಕರ್ಣನನ್ನು ಅಪಾರವಾಗಿ ನಂಬಿದ್ದ. ದುರ್ಯೋಧನ ಕರ್ಣನನ್ನು ಒಂದು ಅರ್ಥದಲ್ಲಿ ಆಧರಿಸಿದ್ದ, ಆಶ್ರಯಿಸಿದ್ದ. ಕರ್ಣನೂ ಅಷ್ಟೇ ಪ್ರೀತಿ, ಮಮತೆ, ವಾತ್ಸಲ್ಯ, ಅನುರಾಗ, ಕೃತಜ್ಞತೆ ಇವುಗಳನ್ನೆಲ್ಲ ದುರ್ಯೋಧನರ ಬಗ್ಗೆ ಹೊಂದಿದ್ದಾನೆ. ಅದೆಲ್ಲ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೀವಿ. ಅದರ ನಿಜಾಯಿತಿ ಎಷ್ಟು ಅನ್ನುವುದು ಭೀಷ್ಮ ಪರ್ವದ ಉದ್ಘಾಟನೆಯಲ್ಲೇ ನಮಗೆ ಗೊತ್ತಾಗುತ್ತೆ. ಯಾವಾಗ ಪಾಂಡವರು ತನ್ನ ಸಹೋದರರು ಅಂತ ತಿಳಿದು ಹೋಯಿತೋ ಆಗ ಕರ್ಣ ಅಲ್ಲಿಯ ತನಕ ಇದ್ದಂತಹ ಸಿಂಹಗುಂಡಿಗೆ ಹೇಷಾರವವನ್ನು ಮಾಡಲಿಲ್ಲ. ಆ ಪ್ರಮಾಣದಲ್ಲಿ ದುರ್ಯೋಧನನನ್ನು ಬೆಂಬಲಿಸಲಿಲ್ಲ. ನಾನು ಆಗಲೇ ಹೇಳಿದೆ, ಕನಿಷ್ಠ ದುರ್ಯೋಧನನ ಹತ್ತಿರ ತನ್ನ ಬದಲಾದ ಮನಸ್ಥಿತಿಯನ್ನಾದರೂ ಹೇಳಿದ್ದರೆ ಕನಿಷ್ಠ ದುರ್ಯೋಧನನಿಗೆ ಯಾವುದೋ ಒಂದು ನಿಚ್ಚಳವಾದ ಚಿತ್ರ ಸಿಗ್ತಾ ಇತ್ತು. ಆಗ ಮತ್ತೇನು ಯೋಜನೆಯನ್ನು ಮಾಡ್ತಾ ಇದ್ನೋ ಗೊತ್ತಿಲ್ಲ. ಆದರೆ ಕರ್ಣ ಹೇಳಲಿಲ್ಲ, ತಟಸ್ಥನಾಗಿ ಬಿಟ್ಟ. ಇದು ದುರ್ಯೋಧನನಿಗೆ ಮಾಡಿದ ಬಹುದೊಡ್ಡ ಮೋಸ ಆಯಿತು. ನೋಡಿ, ಭೀಷ್ಮ ಪರ್ವದ ಪ್ರಾರಂಭದಲ್ಲಿ ಧರ್ಮರಾಯ ತನ್ನ ಸೇನೆಯನ್ನು ಕುರುಕ್ಷೇತ್ರದಲ್ಲಿ ಬೀಡು ಬಿಟ್ಟು ಹೇಳಿ ಕಳಿಸ್ತಾನೆ, ನಾವು ಯುದ್ಧಕ್ಕೆ ಸಿದ್ಧರಾಗಿದ್ದೇವೆ ಅಂತ. ಆ ಸುದ್ದಿ ತಿಳಿತಾ ಇದ್ದ ಹಾಗೆ ದುರ್ಯೋಧನ ತನಗೆ ಆಪ್ತರಾಗಿರತಕ್ಕಂಥ ಎಲ್ಲರ ಒಂದು ಸಭೆಯನ್ನು ಕರೀತಾನೆ. ಹೀಗೆ ಧರ್ಮರಾಯ ಬಂದಿದ್ದಾನೆ, ಬುದ್ಧಿ ಇಲ್ಲದೆ ಬಂದಿದ್ದಾನೆ, ಕೃಷ್ಣನ ಮಾತು ಕೇಳ್ಕೊಂಡು ಬಂದಿದ್ದಾನೆ, ಕೃಷ್ಣ ಹೋಗಿ ಚಾಡಿ ಹೇಳಿದ್ದಾನೆ, ಅವ್ರ ಯೋಗ್ಯತೆ ಅವ್ರಿಗೆ ಗೊತ್ತಿಲ್ಲ, ನಮ್ಮನ್ನು ಎದುರಿಸೋರಿಗೆ ಗೆಲ್ಲಲಿಕ್ಕೆ ಸಾಧ್ಯ ಇದೆಯೇ, ಹೀಗೆ ಎಲ್ಲ ಪುರುಷವಾಕ್ಯಗಳನ್ನೆಲ್ಲ ದುರ್ಯೋಧನ ಆ ಸಭೆಯಲ್ಲಿ ಮಾತಾಡಿ ಏನು ಮಾಡೋಣಪ್ಪ ಈಗ ಅಂತ ಕೇಳ್ತ. ಕರ್ಣ ಹೇಳ್ತಾನೆ, ಅದಕ್ಕೆ ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯ, ಏನಂತ ದೊಡ್ಡ ವಿಷಯವೇ ಅದು, ನಾವೆಲ್ಲ ಹೋಗೋದನ್ನು ಗೆದ್ದು ಬರ್ತೀವಿ, ನೀನು ತಲೆನೇ ಕೆಡಿಸ್ಕೋಬೇಡ. ಅದಕ್ಕೆ ದುರ್ಯೋಧನ ಹೇಳ್ತಾನೆ, ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯ, ಯಾರಾದರೂ ಬೇರೆಯವ್ರನ್ನ ಕಳಿಸಿ ಗೆಲ್ಲಿಸೋ ಸಾಮಂತರನ್ನೋ ಯಾರನ್ನಾದರೂ.
ಅಂದರೆ ಅವರು ಪಾಂಡವರನ್ನು ಅಷ್ಟು ಅಲಕ್ಷ್ಯ ಮಾಡಿಬಿಟ್ಟಿದ್ದರು. ಆಗ ಅಲ್ಲಿದ್ದ ದ್ರೋಣಾಚಾರ್ಯರು ಹೇಳ್ತಾರೆ, ಹುಚ್ಚುಚ್ಚು ಮಾತಾಡ್ತಾ ಇದ್ದೀರಿ ನೀವು, ಪಾಂಡವರನ್ನು ಗೆಲ್ಲೋಕೆ ನಿಮಗೆ ಸಾಧ್ಯ ಇದೆಯೇ? ಅವರ ಶಕ್ತಿ ಸಾಮರ್ಥ್ಯಗಳು ಗೊತ್ತಿಲ್ಲವೇ? ಹಿಂದೆ ಗಂಧರ್ವರ ರಾಜ ಚಿತ್ರಸೇನ ನಿನ್ನನ್ನು ಎತ್ತುಕೊಂಡು ಹೋದಾಗ ರಕ್ಷಣೆ ಕೊಟ್ಟಿದ್ದು ಕರ್ಣನೋ ಅರ್ಜುನನೋ? ಹೀಗೆ ಹಿಂದಿನ ಹಲವಾರು ಪ್ರಸಂಗಗಳನ್ನೆಲ್ಲ ನೆನಪಿಸಿ ಪಾಂಡವರು ಶಕ್ತರಿದ್ದಾರೆ, ಸ್ವಲ್ಪ ಇದನ್ನು ಮೊದಲು ಅರ್ಥ ಮಾಡಿಕೊಳ್ಳಿ. ಶತ್ರುವಿನ ಬಲಾಬಲವನ್ನು ನಾನು ಅರ್ಥ ಮಾಡಿಕೊಳ್ಳದಿದ್ದರೆ, ಅದಕ್ಕೆ ಸಿದ್ಧನಾಗದೇ ಇದ್ದರೆ ನಾನು ಸೋತೋಗ್ಬಿಡ್ತೀನಿ. ಈ ಸತ್ಯ ಸಂಗತಿಯನ್ನು ಮೊದಲು ಅರ್ಥ ಮಾಡಿಕೊಳ್ಳಿ. ಆದ್ದರಿಂದ ಈ ಕರ್ಣನ ಮಾತು ಅದು ಇದು ಕೇಳೋದು ಬೇಡ. ನಿಮ್ಮಲ್ಲಿ ಮಹಾಶಕ್ತರಾಗಿರತಕ್ಕಂಥ ಭೀಷ್ಮಾಚಾರ್ಯರು ಇದ್ದಾರೆ, ಹೋಗಿ ಅವರ ಹತ್ರ ಮಾತನಾಡಿ ಅವರಿಗೆ ಸೇನಾಪತಿ ಪಟ್ಟವನ್ನು ಕಟ್ಟು ಅಂತ ದ್ರೋಣಾಚಾರ್ಯರು ಹೇಳಿದ್ದಕ್ಕೆ ದುರ್ಯೋಧನ ಒಪ್ಪಿಕೊಳ್ತಾನೆ. ಹೌದು ಸ್ವಾಮಿ, ನೀವು ಹೇಳ್ತಾ ಇರೋದು ಸರಿ, ನಾನು ಭೀಷ್ಮಾಚಾರ್ಯರ ಹತ್ರ ಹೋಗಿ ಮಾತಾಡ್ತೀನಿ. ಸರಿ, ಅವತ್ತಿನ ರಾತ್ರಿ ಭೀಷ್ಮಾಚಾರ್ಯರ ಅರಮನೆಗೆ ದ್ರೋಣ, ಕರ್ಣ, ಅಶ್ವತ್ಥಾಮ ಎಲ್ಲರನ್ನೂ ಕರ್ಕೊಂಡು ದುರ್ಯೋಧನ ಹೋಗ್ತಾನೆ. ಭೀಷ್ಮಾಚಾರ್ಯ ಸ್ವಾಗತಿಸ್ತಾರೆ. ಏನಪ್ಪ ಬಂದೆ ಅಂತ ಹೇಳ್ತಾರೆ. ದುರ್ಯೋಧನ ಎಲ್ಲ ಹೇಳಿಕೊಳ್ತಾನೆ, ತನ್ನ ಸಮಸ್ಯೆಯನ್ನು ಹೇಳ್ತಾನೆ, ತನ್ನ ಸಂದೇಹವನ್ನು ಹೇಳ್ತಾನೆ. ಆಗ ಭೀಷ್ಮಾಚಾರ್ಯ ಹೇಳ್ತಾರೆ, ನೋಡಯ್ಯ, ಪಾಂಡವರು ಶಕ್ತರಿದ್ದಾರೆ, ಮೊದಲನೇ ಅಂಶ. ಎರಡನೆಯದು ಅವರ ಕಡೆ ಧರ್ಮ ಇದೆ. ಮೂರನೆಯದು ದೈವ ಸಹಾಯ ಇದೆ. ನಿನಗೆ ಈ ಮೂರೂ ಇಲ್ಲ. ಪುಟ್ಟ ಪುಟ್ಟವರ ಮಾತುಗಳನ್ನೆಲ್ಲ ಕೇಳಿಕೊಂಡು ನೀನು ಯುದ್ಧ ಮಾಡಬೇಕು ಅಂತ ಇದ್ದೀಯ, ನಾಶ ಆಗಿ ಹೋಗ್ತೀಯ. ಇದು ಸರಿಯಲ್ಲ. ಇದನ್ನು ಮೊದಲಿಂದಲೂ ಹೇಳ್ಕೊಂಡು ಬರ್ತಾ ಇದ್ದಾರೆ ಅವರು. ಭೀಷ್ಮಾಚಾರ್ಯರು ಇದರೊಳಗೆ ಏನೂ ಮುಚ್ಚಿಟ್ಟಿಲ್ಲ. ಆಯ್ತು, ಅದೇನು ಪಟ್ಟ ಕಟ್ತೀಯೋ ಕಟ್ಟು, ನಾನು ನನ್ನ ಶಕ್ತಿ ಇದ್ದಷ್ಟು ಹೋರಾಡ್ತೀನಿ ಅಂತ ಹೇಳ್ತಾರೆ. ಅಂತ ಹೇಳಿ ದುರ್ಯೋಧನ ಅವ್ರನ್ನೆಲ್ಲ ಕಳಿಸ್ತಾರೆ. ಅವರು ಯೋಚನೆ ಮಾಡ್ತಾರೆ ಕೂತ್ಕೊಂಡು, ಏನು ಮಾಡೋದು ಈ ಪರಿಸ್ಥಿತಿಯಲ್ಲಿ. ನನ್ನ ಮಾತು ಇವರು ಯಾರೂ ಕೇಳದೇ ಇರೋದರಿಂದ, ಪಾಂಡವರು ಧಾರ್ಮಿಕರಾಗಿರೋ ಕಾರಣದಿಂದ, ನಾನು ಇತ್ತಲೇ ಯುದ್ಧ ಮಾಡಬೇಕಾದ್ದರಿಂದ ನಾನು ಆದಷ್ಟು ಪಾಂಡವರನ್ನು ರಕ್ಷಿಸುತ್ತೇನೆ ಎಂದು ಬಿಡ್ತಾರೆ, ಅಂದ್ಕೊಳ್ತಾರೆ ಅವರು ಮನಸ್ಸಿನಲ್ಲಿ. ಎಷ್ಟು ಸಾಧ್ಯವೋ ಅಷ್ಟು ಶತ್ರು ಸೈನ್ಯವನ್ನು ಕೊಂದು ಸಾಧ್ಯವಾದಷ್ಟು ನಾನು ಪಾಂಡವರನ್ನು ರಕ್ಷಿಸಿ ನನ್ನ ದೇಹವನ್ನು ತ್ಯಾಗ ಮಾಡುತ್ತೇನೆ. ಇದರ ಪ್ರಕಾರ ಇದು ಅದೇ ಹಣೆ ಬರಹವೇ. ಕರ್ಣ ಹೇಳಿದ ಹಾಗೆ ಶರೀರವನ್ನು ನೂಕುವೆನು ಅಂತ ಹೇಳಿದ ಹಾಗೆ ಭೀಷ್ಮಾಚಾರ್ಯರು ಅದೇ ಮಾತು ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇದ್ದಾರೆ ಅವರು. ಅಂದರೆ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಈರ್ವರೂ ತಮ್ಮ ದೇಹವನ್ನು ಕೊಟ್ಬಿಡ್ತೀನಿ ಅನ್ನತಕ್ಕಂಥ ನಿರ್ಣಯದಲ್ಲಿದ್ದಾರೆ. ಆಗಲಿ ನಿರ್ಣಾಯಕವಾದಂತಹ ಧಾರ್ಮಿಕ ಸಿದ್ಧಾಂತಕ್ಕೆ ಬದ್ಧರಾಗ್ತಾ ಇಲ್ಲ. ಭೀಷ್ಮಾಚಾರ್ಯ ಯುದ್ಧ ಮಾಡ್ತಾ ಇದ್ದೇನೆ, ಪಾಂಡವರಿಗೆ ರಕ್ಷಣೆ ಕೊಡ್ತೀನಿ. ಯಾಕೆ ಕೊಡಬೇಕು ರಕ್ಷಣೆ? ಮೊಮ್ಮಕ್ಕಳು, ಅವರು ಧಾರ್ಮಿಕರು ಅಂದಮೇಲೆ ಕೌರವನಿಗೆ ಹೇಳಿ ಒಪ್ಪಿಸಬೇಕು ಯುದ್ಧ ಬೇಡ ಅಂತ ಇಲ್ಲ, ಆ ಕಾರ್ಯ ಮಾಡಲಿಲ್ಲ. ಯುದ್ಧವನ್ನು ಮಾತ್ರ ಮಾಡ್ತೀನಿ ಅಂತ ಒಪ್ಪಿಕೊಂಡರು. ಮಾರನೇ ದಿವಸ ಅರಮನೆಗೆ ಎಲ್ಲರನ್ನೂ ದುರ್ಯೋಧನ ಕರೆಸ್ದ, ಭೀಷ್ಮಾಚಾರ್ಯರನ್ನು ಸಿಂಹಾಸನದಲ್ಲಿ ಕೂಡಿಸ್ದ, ಸೇನಾಪತಿ ಪಟ್ಟವನ್ನು ಕಟ್ಟಿದ. ಈಗ ನಡೆಯತಕ್ಕಂಥ ಕರ್ಣನ ಪಾತ್ರದ ಚಿಂತನೆ ಬಹಳ ಕೆಟ್ಟದ್ದು, ಬಹಳ ಕೆಳಮಟ್ಟದ್ದು. ಬಹಳ ಕೆಳಮಟ್ಟದ್ದಷ್ಟೇ ಅಲ್ಲ, ದುರ್ಯೋಧನನನ್ನು ನಾಶ ಮಾಡತಕ್ಕಂಥದ್ದು. ಯಾಕೆ ಅನ್ನೋದನ್ನು ನಾನು ಹೇಳ್ತೀನಿ. ಅಲ್ರಿ, ಆ ಸಿಂಹಾಸನವೇ ಭೀಷ್ಮಾಚಾರ್ಯರದಾಗಿ ಅಲ್ಲಿರತಕ್ಕ ಎಲ್ಲರೂ ಭೀಷ್ಮಾಚಾರ್ಯರಿಗಿನ್ನ ಚಿಕ್ಕವರಾಗಿ, ಭೀಷ್ಮಾಚಾರ್ಯರ ಒಂದು ಅರ್ಥದ ಮಗನೇ ಸಿಂಹಾಸನದಲ್ಲಿ ಕುಳಿತಿದ್ದು, ಭೀಷ್ಮಾಚಾರ್ಯರ ಮೊಮ್ಮಗನೇ
ಕೌರವರ ನಾಯಕನಾಗಿದ್ದು, ಅಂದರೆ ಇದೆಲ್ಲ ಏನು ಹೇಳ್ತಾ ಇದೆ ಅಂದರೆ ಭೀಷ್ಮಾಚಾರ್ಯರಿಗೆ ಬಹಳ ದೊಡ್ಡವರು 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 ಅಂತ ಹೇಳ್ತಿದೆ. ನಿಜವಾಗ್ಲೂ ದೊಡ್ಡವರೇ ಅವರು. ವಯಸ್ಸಿನ ವಿಷಯದಲ್ಲಾಗಲಿ ಪರಾಕ್ರಮದ ವಿಷಯದಲ್ಲೇ ಭೀಷ್ಮಾಚಾರ್ಯರು ದೊಡ್ಡವರೇ. ತನ್ನ ಯಜಮಾನ ಅಂದರೆ ಕರ್ಣನಿಗೆ ಯಜಮಾನನಾಗಿರತಕ್ಕಂಥ ದುರ್ಯೋಧನ, ತನ್ನ ಯಜಮಾನ ಆ ಭೀಷ್ಮಾಚಾರ್ಯರನ್ನು ಸೇನಾಪತಿ ಅಂತ ಕರೆದರೂ ಪಟ್ಟವನ್ನು ಕಟ್ಟಿದ್ದಾರೆ. ಹಾಗೆ ಪಟ್ಟವನ್ನು ಕಟ್ಟಿದಾಗ ಬೇರೆ ಸಾಮಂತ ರಾಜರುಗಳೆಲ್ಲ ಭೀಷ್ಮಾಚಾರ್ಯರಿಗೆ ಕಪ್ಪವನ್ನು ಕೊಟ್ಟಿದ್ದಾರೆ. ಕರ್ಣ ಏನು ಮಾಡಬೇಕೀಗ? ತೊಗಲು ಸಡಿಲಿದ, ಗಲ್ಲ ಬತ್ತಿದ, ಹೆಗಲು ನರುಕಿದ, ನರೆತ ಮೀಸೆಯ ಜಗುಳ್ದ ಹಲುಗಳ ಹಾಯಿದೆಲುಗಳ ನೆಗ್ಗಿದವಯವದ. ಭೀಷ್ಮಾಚಾರ್ಯರನ್ನು ಖಂಡನೆ ಮಾಡ್ತಾ ಇದ್ದಾನೆ. ಭೀಷ್ಮಾಚಾರ್ಯರ ದೇಹ ತುಂಬ ದುರ್ಬಲವಾಗಿದೆ ಅಂತ. ತೊಗಲು ಸಡಿಲಿದ, ಚರ್ಮ ಎಲ್ಲ ಸುಕ್ಕು ಬಿದ್ದುಬಿಟ್ಟಿದೆಯಾ ಭೀಷ್ಮಾಚಾರ್ಯರಿಗೆ? ಈ ಗಲ್ಲ ಅನ್ನೋದು ಬತ್ತು ಹೋಗ್ಬಿಟ್ಟಿದೆ. ಇರಬಹುದು, ಮುದುಕ ಆಗಿದ್ದಾರೆ, ಎಲ್ರಿಗಿನ್ನ ವಯಸ್ಸಾಗಿದೆ. ಹಾಯಿದೆಲುಗಳ, ಈ ಎಲುಬು ಅನ್ನೋದು ಮುದುಕು ಬಂದ್ಬಿಟ್ಟಿದೆ. ನರೆತ ಮೀಸೆಯ, ಮೀಸೆ ಬೆಳಗಾಗ್ಬಿಟ್ಟಿದೆ. ಜಗುಳ್ದ ಹಲ್ಲುಗಳ, ಹಲ್ಲುಗಳು ಬಿದ್ದೋಗ್ಬಿಟ್ಟಿದೆ. ನೆಗ್ಗಿದ ಅವಯವದ, ಅವಯವಗಳು ಅನ್ನೋದು ಅಲ್ಲಲ್ಲಿ ಗಾಯ ಆಗಿರೋದ್ರಿಂದಲೋ ಯುದ್ಧ ಮಾಡಿರೋದ್ರಿಂದಲೋ ಅಲ್ಲಲ್ಲಿ ನೆಗ್ಗಿ ಹೋಗ್ಬಿಟ್ಟಿದೆ, ಸೌದು ಹೋಗ್ಬಿಟ್ಟಿದೆ, ಮುಕ್ಕಾಗಿಬಿಟ್ಟಿದೆ. ಅಗಿದರಲುಗುವ ತಲೆಯ ಮುಪ್ಪಿನ ಮುಗುದನೀತನಕಾದ ಹೇಳಿದು ನಗೆಯ ಸುರಿದೈರಾಯ ಕಟಕದೊಳೆಂದನಾಕನ. ಮುದುಕ ಕಣಪ್ಪ, ಮುಪ್ಪಿನ ಮುದುಕ. ಅಗಿದರಲುಗುವ ತಲೆಯ ಮುಪ್ಪಿನ ಮುಗುದ, ಮುಗ್ಧ ಅಲ್ಲ ಅಂದರೆ ನರಳು ಬರಳಾಗ್ಬಿಟ್ಟಿದೆ ಆತನಿಗೆ ಎನ್ನೋ ಅರ್ಥದಲ್ಲಿ. ಮುಪ್ಪಿನ ಮುಗುದ ನೀತನ ಕಾಯ ಹೇಳಿದು, ನೀನು ಯುದ್ಧ ಮಾಡು, ಸೇನಾಪತಿ ಕಟ್ಟಿದ್ದೀನಿ ಅಂತ ಹೇಳಿದ್ದು ನಗೆಯ ಸುರಿದೈರಾಯ ಕಟಕದೊಳೆಂದನಾಕರ. ಈ ಇಡೀ ಸೈನ್ಯದಲ್ಲಿ ನಗುತ್ತಾ ಇದ್ದಾರೆ. ಯಾರೂ ನಗುತ್ತಾ ಇಲ್ಲ. ಕರ್ಣ ಒಬ್ಬನ ಮಾತಾಡ್ತಾ ಇದ್ದಾನೆ. ಎಲ್ಲರೂ ಸಾಮಂತರೆಲ್ಲ ಕಪ್ಪು ಕೊಟ್ಟಿದ್ದಾರೆ. ಎಲ್ರಿಗೂ ಗೊತ್ತಿದೆ ಭೀಷ್ಮಾಚಾರ್ಯ ನಿಲುವೇನು, ಅವರ ಧೈರ್ಯ ಎಂಥದ್ದು, ಅವರ ಪರಾಕ್ರಮ ಎಂಥದ್ದು ಅಂತ. ವಯಸ್ಸಾಗಿದೆ, ಮುದುಕರಾಗಿದ್ದಾರೆ, ಕೂದಲು ಬೆಳಗಾಗಿದೆ, ಎಲ್ಲ ಇರಬಹುದು. ಆದರೆ ಅದು ಯಾವುದೂ ನಿಜವಲ್ಲ ಅನ್ನುವುದು ಮುಂದಿನ ದಿವಸಗಳಲ್ಲಿ ಗೊತ್ತಾಗುತ್ತಲ್ಲ. ಕರ್ಣ ವರ್ಣನೆ ಮಾಡಿದಷ್ಟು ದೇಹ ದುರ್ಬಲವಾಗಿದ್ದರೆ ಒಂದು ದಿವಸದಲ್ಲೇ ಭೀಷ್ಮಾಚಾರ್ಯ ನಿಂತೋಗ್ಬಿಡ್ಬೇಕಾಯಿತು, ಒಂದು ದಿವಸದಲ್ಲೇ ಭೀಷ್ಮಾಚಾರ್ಯ ಬಿದ್ದೋಗ್ಬಿಡ್ಬೇಕಾಯಿತು. ಹಾಗಾಗಲಿಲ್ವಲ್ಲ. ಅಥವಾ ದುರ್ಯೋಧನ ಏನು ಪೆದ್ದನೆ, ದ್ರೋಣಾಚಾರ್ಯಗೇನು ಗೊತ್ತಿಲ್ವೇ ಭೀಷ್ಮಾಚಾರ್ಯರ ಶಕ್ತಿ? ತನ್ನ ಆಪ್ತನೋ, ತನ್ನ ಸ್ನೇಹಿತನೋ, ತನಗೆ ಸ್ಥಾನವನ್ನು ಕೊಟ್ಟಂಥವನೋ, ತನ್ನ ರಾಜನೋ ಆಗಿರತಕ್ಕಂಥ ದುರ್ಯೋಧನನೇ ನಂಬಿಕೊಂಡು ಭೀಷ್ಮಾಚಾರ್ಯರಿಗೆ ಪಟ್ಟವನ್ನು ಕಟ್ಟಿದ್ದಾಗ ಕರ್ಣ ಈ ರೀತಿ ಮಾತಾಡೋದೆ? ನನಗೇನು ಅವ್ರ ಮೇಲೆ ವಿರೋಧ ಇಲ್ಲ ಅಂತಾನೆ. ಅವರಿಗೆ ಶಕ್ತಿ ಇಲ್ಲ. ಅವರು ಒಂದು ದಿವಸನೂ ಯುದ್ಧ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅವರಿಗೆ. ನಾನು ಯಾವಾಗ ಯುದ್ಧ ಮಾಡ್ತೀನಿ ಅಂದರೆ ಅಂತ ಇದು ಬೇರೆ. ಏನಂತ? ರಣದೋಳು ಇವನ ಅಡಿ ಒಡೆದನಾದೊಡೆ ಸಾಯ್ಲಿ ಮೊದಲು. ಮಾತಾಡೋ ಮಾತೇ ಇದೆಲ್ಲ ಕರ್ಣ. ಯುದ್ಧವನ್ನು ಮಾಡ್ತಾ 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 ಭೀಷ್ಮಾಚಾರ್ಯರು ಸತ್ತರೆ ರಣದೋಳು ಇವನು ಅಳಿ ಒಡೆದನಾದೊಡೆ ಮಣಿಯದಿರುವೆನು. ಅವನು ಸತ್ತ ಮೇಲೆ ನಾನು ಯುದ್ಧ ಮಾಡ್ತೇನೆ, ಮಣಿಯದೆ ನಾನು ಬಾಗದೆ ಈ ರೀತಿ. ಮಣಿಯದಿರುವೆನು ಅಲ್ಲಿವರೇ ಅಂದರೆ ಭೀಷ್ಮಾಚಾರ್ಯರು ಯುದ್ಧ ಭೂಮಿಯಲ್ಲಿ ಸಾಯುವ ತನಕ ಮಾರ್ಗಣವನಾಹವದೊಳಗೆ ಸಂಧಿಸೆನೆಂದನಾಕರಣ. ನಾನು ಬಿಲ್ಲನ್ನು ತೆಗೆದು ಬಾಣವನ್ನು ತೆಗೆದು ಬಿಲ್ಲಿನಲ್ಲಿ ಹೂಡಿ ಇಲ್ಲ. ಭೀಷ್ಮಾಚಾರ್ಯರು ಬದುಕಿರುವ ತನಕ, ಭೀಷ್ಮಾಚಾರ್ಯರು ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡುವ ತನಕ ನಾನು ಯುದ್ಧ ಮಾಡುವುದಿಲ್ಲ. ಮಾರ್ಗಣವ ಸಂಧಿಸೆನು, ನಾನು ಬಾಣವನ್ನು ಎತ್ತಿ ಬಿಲ್ಲಿನಲ್ಲಿ ಸಂಧಿಸಲ್ಲ, ಯುದ್ಧ ಮಾಡೋದಿಲ್ಲ ಅಂತ ಕರ್ಣ ಹೇಳಿಬಿಟ್ಟು.
ಇದು ಎಷ್ಟರ ಮಟ್ಟಿಗೆ ಸ್ವಾಮಿ ಭಕ್ತಿ. ಭೀಷ್ಮಾಚಾರ್ಯ ಯುದ್ಧ ಮಾಡೋ ತನಕ ನಾನು ಯುದ್ಧ ಮಾಡೋದಿಲ್ಲ ಅಂತ ಕರ್ಣ ಹೇಳಿಬಿಟ್ರೆ ಅದೇನು ಕೌರವನ ಪರವಾಗಿ ಮಾತಾಡೋದು ಮಾತೇ ಇದು. ಅಷ್ಟರ ಮಟ್ಟಿಗೆ ನಾನು ಸುಮ್ಮನೆ ಇರ್ತೀನಿ ಅಂದರೆ ಒಂದು ಅರ್ಥದಲ್ಲೇನು, ನೇರವಾಗಿಯೇ ನಾನು ತಟಸ್ಥವಾಗಿದ್ದೇನೆ. ಭೀಷ್ಮಾಚಾರ್ಯ ಯುದ್ಧ ಮಾಡೋ ತನಕ ನಾನು ಕೈ ಕೊಟ್ಕೊಂಡು ಸುಮ್ಮನೆ ಇಟ್ಬಿಡ್ತೀನಪ್ಪ ಅಂದರೆ ಅಷ್ಟರ ಮಟ್ಟಿಗೆ ನಾನು ಸಹಾಯ ಮಾಡಲ್ಲ ದುರ್ಯೋಧನನಿಗೆ. ಈಗ ದುರ್ಯೋಧನ ಏನು ಮಾಡಬೇಕು? ದುರ್ಯೋಧನ ರಾಜನಾಗಿದ್ದು ಅವರಿಬ್ಬರಿಗೂ ಏನೋ ಒಂದು ಸಂಧಾನ ಮಾಡಬೇಕು, ಅಥವಾ ಕರ್ಣನಿಗೆ ಎರಡು ಬೈಬೇಕು. ಮುಟ್ಟಾಳ ಯಾರ ವಿರುದ್ಧ ಮಾತಾಡ್ತಾ ಇದೆಯಾ, ಕ್ಷಮಾಪಣೆ ಕೇಳು ಅಂತ ಹೇಳಬೇಕು. ಇಲ್ಲ, ದುರ್ಯೋಧನ ಅದನ್ನು ಮಾಡಲ್ಲ. ಭೀಷ್ಮಾಚಾರ್ಯರ ಸಿಟ್ಟು ಮಾಡ್ಕೊಳ್ಳಿ ಅಂತ ಭೀಷ್ಮಾಚಾರ್ಯರ ಹತ್ರ ಕೇಳ್ತಾನೆ ವಿನಃ ಕರ್ಣನನ್ನು ಸರಿತೋಗಿಸುವ ಮಾತಾಡಲ್ಲ. ಅಂದರೆ ಕರ್ಣ ಇನ್ನು ಯುದ್ಧವೇ ಶುರುವಾಗಿಲ್ಲ, ಆಗಲೇ ಆ ಯುದ್ಧದ ಪ್ರಮುಖನಿಗೆ ಮಾನಸಿಕವಾಗಿ ಖಿನ್ನತೆಯನ್ನು ಉಂಟು ಮಾಡುವಂತೆ ಹಾಗೂ ತನ್ನ ವ್ಯೂಹದಲ್ಲಿಯೇ ಒಡಕನ್ನು ಹುಟ್ಟುವಂತೆ, ಯಾರನ್ನು ತಾನು ಸ್ವಾಮಿ ನನಗೆ ಜಾಗ ಕೊಟ್ಟವನು, ನನ್ನ ಪ್ರಾಣದಾತ, ನನ್ನ ಪ್ರಾಣ ಸ್ನೇಹಿತ ಅಂತ ಹೇಳಿದ್ನು, ಅವನಿಗೆ ದ್ರೋಹ ಮಾಡುವಂತೆ ಯುದ್ಧವನ್ನು ಮಾಡುವುದಿಲ್ಲ ಅಂತ ಘೋಷಣೆ ಮಾಡಿಬಿಡ್ತಾನೆ. ಮತ್ತು ಭೀಷ್ಮಾಚಾರ್ಯರ ಸಾವನ್ನು ನಿರೀಕ್ಷಣೆ ಮಾಡುತ್ತಿದ್ದಾನೆ. ಅವನು ಬಿಲ್ಲೆತ್ಕೋಬೇಕಾಗಿದ್ದರು. ಈಗ ಭೀಷ್ಮಾಚಾರ್ಯರು ಏನು ಮಾಡಬೇಕು? ಭೀಷ್ಮಾಚಾರ್ಯ ಹೇಳಿದ್ರೆ ಮಾತಾಡಬೇಡ, ಸುಮ್ಮನೆ ಇರು, ನನ್ನನ್ನು ಎದುರಿಸುವ ಸಾಮರ್ಥ್ಯ ನಿನಗೇನಿದೆ, ಬೇಕಾದ್ರೆ ನಾನೇ ನಿನ್ನ ಸಾಯಿಸ್ಬಿಡ್ತೀನಿ. ಭೀಷ್ಮಾಚಾರ್ಯ ಬೈಸ್ಕೊಂಡು ಸುಮ್ಮನೆ ಇರ್ತಾರೆ, ಅಂಥದ್ದೇನೋ ಒಂದು ಹೇಳಬೇಕಲ್ಲ. ಕೊನೆಗೆ ಅವರು 3 ಪ್ರತಿಜ್ಞೆಗಳನ್ನು ಮಾಡಿ ನಾನು ಈ ಕೆಲಸ ಮಾಡ್ತೀನಿ. ಅವರೆಲ್ಲ ಎರಡೇ ಒಂದು ಅರ್ಥದಲ್ಲಿ, ಆದರೂ 3 ತರಹ ಕಾಣುತ್ತೆ. ಮೊಟ್ಟ ಮೊದಲನೆಯ ಪ್ರತಿಜ್ಞೆ, ನಾನು ಯುದ್ಧಭೂಮಿಯಲ್ಲಿ ಪ್ರತಿನಿತ್ಯ 10,000 ಜನ ರಾಜರನ್ನು ಸಾಯಿಸ್ಬಿಡ್ತೀನಿ. ಕಾಳಗದೊಳು ಅರಿದಶ ಸಹಸ್ರ ನೃಪಾಲಕರ ನಿರ್ಮಲ ಮೌಳಿಗಳ ದಿಗುಬಲಿಗೆ ಅರ್ಪಿಸುವೆ ದಿನ. ಪ್ರತಿನಿತ್ಯವೂ ದಿಗ್ಬಲಿ ಕೊಡ್ತೀನಿ. 10,000 ಜನ ರಾಜರನ್ನು ನಾನು ಸಾಯಿಸ್ತೀನಿ. ನನ್ನನ್ನು ಅವನು ಶಂಕೆಪಟ್ಟು ಮಾತಾಡ್ತಾ ಇದ್ದಾನೆ, ನನಗೆ ಶಕ್ತಿ ಇಲ್ಲ ಅಂತ ಮಾತಾಡ್ತಾ ಇದ್ದಾನೆ. ನಾನು ಸೇನಾಪತಿಯಾಗಿ ಈ ಒಂದು ಪ್ರತಿಜ್ಞೆಯನ್ನು ಮಾಡುತ್ತಿದ್ದೇನೆ. ಎರಡನೆಯದಾಗಿ, ಏನಪ್ಪ ದುರ್ಯೋಧನ, ನೀನು ದ್ವಾರಕೆಗೆ ಹೋಗಿ ಕೃಷ್ಣನನ್ನು ಪ್ರಾರ್ಥನೆ ಮಾಡಿದೆ, ನನ್ನ ಜೊತೆಗೆ ಯುದ್ಧದಲ್ಲಿ ಸಹಾಯ ಮಾಡು ಅಂತ. ಕೃಷ್ಣ ಹೊತ್ತು ಏನು ಹೇಳಿದ್ದ? ನಾನು ಚಕ್ರವನ್ನು ಧರಿಸುವುದಿಲ್ಲ ಅಂತ ಹೇಳಿದ್ದ. ಅಂತ ನಿಂಗೆ ಮಾತು ಕೊಟ್ಟಿದ್ದ. ನನ್ನ ಕೈಲಿ ಏನೂ ಆಯುಧವನ್ನು ಹಿಡಿಯಲ್ಲ, ನಾನೊಬ್ಬನೇ ಒಂದು ಕಡೆ ಇರ್ತೀನಿ, ನಮ್ಮ ಅಣ್ಣ ಇವರು ಉಳಿದವರೆಲ್ಲರೂ ಒಂದು ಕಡೆ ಇರ್ತಾರೆ, ನೀನು ಯಾವುದನ್ನಾದರೂ ಆಯ್ಕೆ ಮಾಡಿಕೊಡು ಅಂತ ಹೇಳ್ದ. ನೀನು ಕೃಷ್ಣನನ್ನು ಬಿಟ್ಟು ಉಳಿದ ಸೈನ್ಯವನ್ನೆಲ್ಲ ಒಪ್ಕೊಂಡು ಬಂದೆ. ಅಂದರೆ ಕೃಷ್ಣ ಚಕ್ರವನ್ನು ಹಿಡಿಯುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಾನಲ್ಲ, ಅವನಿಗೆ ನಾನು ಎಷ್ಟು ಹಿಂಸೆ ಕೊಡುತ್ತೇನೆ ಅಂದರೆ, ಇದೊಂದು ಪ್ರತಿಜ್ಞೆ, ನಾನು ಕೃಷ್ಣನಿಗೆ ಎಷ್ಟು ಬಾಧೆ ಹುಟ್ಟಿಸುತ್ತೇನೆ ಅಂದರೆ ಅವನು ಚಕ್ರ ಹಿಡಿಬೇಕು. ಹರಿಯ ಚಕ್ರವ ತುಡುಕಿಸುವೆ. ಇದು ನನ್ನ ಎರಡನೆಯ ಪ್ರತಿಜ್ಞೆ. ಮೂರನೆಯದು, ವಾನರ ಪತಾಕದ ರಥವ ಹಿಂದಕ್ಕೆ ಮುರಿಯಲಿಸುವೆನು. ಆ ಇಬ್ಬರಿದಾರಲ್ಲ, ಕೃಷ್ಣ ಹಾಗೂ ಅರ್ಜುನ ಮಹಾತ್ಮರು ಅಂತ ಅಂದ್ಕೊಂಡಿರ್ತಕ್ಕಂಥವ್ರು, ಅವರ ನಡವಳಿ ಹೇಗಿದ್ದರು? ಮಹಾತ್ಮರಿಬ್ಬರ ನಡವಳಿಯ ಕೆಡಿಸಿ ವಾನರ ಪತಾಕನ ರಥವ ಹಿಂದಕ್ಕೆ ಮುರಿಯಲಿಸುವೆನು. ನಾನು ಎಷ್ಟು ತೀವ್ರವಾಗಿ ಯುದ್ಧ ಮಾಡ್ತೀನಿ ಅಂದರೆ, ಕೃಷ್ಣಾರ್ಜುನರು ಎಂತಹ ವ್ಯೂಹವನ್ನು ಕಟ್ಟಿ ಎಷ್ಟೇ ಶಕ್ತರಾಗಿ ನನ್ನನ್ನು ಎದುರಿಸಿದರೂ ಆ ರಥವನ್ನು ನಾನು ಹಿಮ್ಮೆಟ್ಟಿಸ್ತೀನಿ, ಆ ರಥವನ್ನು ನಾನು ಹಿಂದಕ್ಕೆ ಕಳಿಸ್ತೀನಿ. ಅಂದರೆ ಅಷ್ಟರ ಮಟ್ಟಿಗೆ ನಾನು ಅವರನ್ನು ಸೋಲು ಉಂಟು ಮಾಡುವಂತೆ ಮಾಡ್ತೀನಿ. ಈ 3 ಪ್ರತಿಜ್ಞೆಗಳನ್ನು ನೆನಪಿಟ್ಟುಕೋ.
ಪ್ರತಿನಿತ್ಯ 10,000 ಮಂದಿ ನೃಪಾಲಕರ ತಲೆಯನ್ನು ಕತ್ತರಿಸ್ತೀನಿ, ಕೃಷ್ಣನ ಕೈಲಿ ಚಕ್ರವನ್ನು ಹಿಡಿಸ್ತೀನಿ, ಹಾಗೂ ಮೂರನೆಯದಾಗಿ ಬಹಳ ಪ್ರಧಾನವಾಗಿ ಸೋಲಿನ ಪರಿಣಾಮವಾಗುವಂತೆ ಕೃಷ್ಣಾರ್ಜುನರು ಎಷ್ಟೇ ಪ್ರಯತ್ನಪಟ್ಟರೂ ಮುಂದಕ್ಕೆ ಬರದಂತೆ ಅವರ ಚಕ್ರವನ್ನು ಹಿಂದಕ್ಕೆ ನುಗ್ಗಿಸ್ತೀನಿ. 3 ಪ್ರತಿಜ್ಞೆಗಳನ್ನು ನಾನು ಮಾಡ್ತಾ ಇದ್ದೇನೆ ಅಂತ ಭೀಷ್ಮಾಚಾರ್ಯರು ಪ್ರತಿಜ್ಞೆಗಳನ್ನು ಮಾಡಿದರು. ಅಂದಿನ ಆ ಸಭೆ ಮುಕ್ತಾಯ ಆಯಿತು. ಮಾರನೇ ದಿವಸದಿಂದ ಯುದ್ಧಾರಂಭ. ವಾಸ್ತವವಾಗಿ ಮಹಾಭಾರತದಲ್ಲಿ ಭಗವದ್ಗೀತಾ ಪರ್ವ ಅಂತ ಬೇರೆ ಯಾವುದೋ ಒಂದಿಲ್ಲ. ಭೀಷ್ಮ ಪರ್ವದಲ್ಲಿಯೇ ಭಗವದ್ಗೀತೆ ಎನ್ನತಕ್ಕಂಥದ್ದು 25ನೇ ಅಧ್ಯಾಯದಿಂದ ಆರಂಭ ಆಗುತ್ತೆ. ಆ ಭಗವದ್ಗೀತೆ 25ನೇ ಅಧ್ಯಾಯದಿಂದ ಆರಂಭವಾಗಿ 700 ಶ್ಲೋಕಗಳ 18 ಅಧ್ಯಾಯಗಳ ಒಂದು ವಿಭಾಗ ಆಗಿದೆ. ಆ ಮಹಾಭಾರತದಲ್ಲಿ 18 ಅಧ್ಯಾಯಗಳಿಗೆ ಅರ್ಜುನ ವಿಷಾದ ಯೋಗ, ಸಾಂಖ್ಯಯೋಗ, ಕರ್ಮಯೋಗ, ಜ್ಞಾನಯೋಗ, ಕರ್ಮಸನ್ಯಾಸ ಯೋಗ, ಆತ್ಮಸಂಯಮ ಯೋಗ, ಜ್ಞಾನ ವಿಜ್ಞಾನ ಯೋಗ, ಅಕ್ಷರ ಬ್ರಹ್ಮಯೋಗ ಅಥವಾ ಅಕ್ಷರ ಪರಬ್ರಹ್ಮಯೋಗ, ಈ ರೀತಿಯಾಗಿ 18 ಅಧ್ಯಾಯಗಳಿಗೆ 18 ಹೆಸರುಗಳನ್ನು ವ್ಯಾಸ ಮಹರ್ಷಿಗಳು ಕೊಟ್ಟಿಲ್ಲ. 18 ಅಧ್ಯಾಯಗಳಿದೆ ಅಷ್ಟೆ. ಆನಂತರ ಮುಂದೆ ಯಾವುದೋ ಕಾಲದಲ್ಲಿ ಆ ಅಧ್ಯಾಯಗಳಿಗೆ ಆ ಹೆಸರುಗಳನ್ನು ಮುಂದಿನವರು ಕೊಟ್ಟರು. ಅದು ಹೇಗೂ ಇರಲಿ, ಇದೀಗ ಭಗವದ್ಗೀತೆ ಎನ್ನತಕ್ಕಂಥದ್ದು ಶುರುವಾಗಲಿದೆ. ಅದಕ್ಕೆ ಕಾರಣವಾಗಿ ಧೃತರಾಷ್ಟ್ರ ಪರಿತಪಿಸ್ತಾ ಇರ್ತಾನೆ, ನನಗೆ ಕಣ್ಣಿಲ್ಲ, ಯುದ್ಧ ಶುರುವಾಗಿಬಿಡ್ತಾ ಇದೆ ಅಂತ. ಅದರ ವಿಷಯ ನನಗೆ ಗೊತ್ತಾಗೋದು ಹೇಗೆ? ಆಗ ವ್ಯಾಸ ಮಹರ್ಷಿಗಳು ಗವಲ್ಗಳನ ಮಗನಾಗಿರತಕ್ಕಂಥ ಸಂಜಯನಿಗೆ ದಿವ್ಯ ದೃಷ್ಟಿಯನ್ನು ಕೊಡ್ತಾರೆ. ಧೃತರಾಷ್ಟ್ರನ ಪಕ್ಕದಲ್ಲಿ ಕುಳಿತುಕೊಂಡು ಯುದ್ಧದ ಎಲ್ಲ ದೃಶ್ಯಗಳನ್ನು ನೋಡಿ ಅದರ ವರದಿಯನ್ನು ನೀನು ಧೃತರಾಷ್ಟ್ರನಿಗೆ ಕೊಡು ಅಂತ. ಸಂಜಯ ನೋಡ್ತಾ ಇದ್ದಾನೆ ಇಡೀ ಯುದ್ಧ ಭೂಮಿಯನ್ನು. ನೋಡಿ ಧೃತರಾಷ್ಟ್ರನಿಗೆ ವರದಿಯನ್ನು ಕೊಡ್ತಾ ಇದ್ದಾನೆ. ಸಂಜಯ ಉವಾಚ ಅಂತಲೇ ಆರಂಭ ಆಗುತ್ತೆ. ಅದಕ್ಕೆ ಮುಂಚೆ ಧೃತರಾಷ್ಟ್ರ ಒಂದು ಪ್ರಶ್ನೆಯನ್ನು ಕೇಳ್ತಾನೆ, ಈ ಯುದ್ಧ ಭೂಮಿಯಲ್ಲಿ ಏನು ನಡೀತಾ ಇದೆಯಪ್ಪ ಹೇಳು ಅಂತ. ಹೀಗಾಗಿ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕಾ ಪಾಂಡವಾಶ್ಚೈವ ಕಿಂ ಕುರ್ವತು ಸಂಜಯ್. ಇದೊಂದು ಪ್ರಶ್ನೆಯನ್ನು ಧೃತರಾಷ್ಟ್ರ ಕೇಳಿದ್ದಕ್ಕೆ ಉಳಿದಿದ್ದನ್ನೆಲ್ಲ ಸಂಜಯ ಹೇಳ್ತಾ ಹೋಗ್ತಾನೆ. ಸಂಜಯೋವಾಚ ಅಂತ ಭಗವದ್ಗೀತೆ ಆರಂಭ ಆಗುತ್ತೆ. ಧೃತರಾಷ್ಟ್ರನ ಒಂದು ಪ್ರಶ್ನೆಯ ನಂತರ ಅದನ್ನು ನಮ್ಮ ಮುಂದಿನ ಸಂಚಿಕೆಯಿಂದ ಈಗಾಗಲೇ ಹೇಳಿದಾಗೆ ಅತ್ಯಂತ ಹ್ರಸ್ವವಾಗಿ 1-2 ಶ್ಲೋಕಗಳನ್ನು 3 ಶ್ಲೋಕಗಳನ್ನು 1.5 ಶ್ಲೋಕನ ತಗೊಂಡು ನಾವು ಒಂದೊಂದು ಅಧ್ಯಾಯವನ್ನು ನೋಡ್ತಾ ಹೋಗೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸ ಮುಕ್ತಾಯ ಮಾಡೋಣವೇ. ವೇದಪಾರಾಯಣದ ಫಲಗಂಗಾದಿ ತೀರ್ಥಸ್ನಾನ ಫಲಕೃಚ್ಛ್ರಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮಯಾಗ ಫಲ ಮೇದಿನಿಯನು ಒಲಿದಿತ್ತ ಫಲವಸ್ತ್ರಾದಿ ಕನ್ಯಾದಾನ ಫಲಬಹುದು ಆಧರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ. ಆತ್ಮೀಯ ಸದಸ್ಯರಿಗೆ, ಪ್ರೇಕ್ಷಕರಿಗೆ, ವಾಚಕರಿಗೆ ನಮಸ್ಕಾರ. ಕೊಂಚ ಲಘುವಾದ ಆರೋಗ್ಯದ ಕಾರಣದಿಂದಾಗಿ ಈ ತಿಂಗಳ 20, 22 ಹಾಗೂ 27, 29 ಈ 4 ದಿವಸಗಳು ಮಾತ್ರ ವಾರಕ್ಕೆ 3 ಥರ ಪ್ರಸಾರ ಆಗ್ತಾ ಇದೆ. ಅಂದರೆ 18 ಹಾಗೂ 25ನೇ ತಾರೀಖಿನ ವಾರಕ್ಕೆ 3 ಥರದ ಪ್ರಶ್ನೋತ್ತರ ಇರೋದಿಲ್ಲ. ಏಪ್ರಿಲಿಂದ ಯಥಾ ಪ್ರಕಾರ ವಾರಕ್ಕೆ 3 ಥರ ವಾರದಲ್ಲಿ 3 ದಿವಸ ಬರುತ್ತೆ. ತಾವು ದಯವಿಟ್ಟು ಇದನ್ನು ಗಮನಿಸಬೇಕು ಹಾಗೂ ಸಹಕರಿಸಬೇಕು ಅಂತ ಪ್ರಾರ್ಥನೆ. ಉಳಿದಂತೆ ಮಹಾಭಾರತ 24ನೇ ತಾರೀಕು, 31ನೇ ತಾರೀಕು ಹಾಗೂ ಮುಂದುವರ್ಕೊಂಡು ಹೋಗುತ್ತೆ. ನಮಸ್ಕಾರ.